ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SK ಟೆಕ್ ಲೈಫ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದುಬಿಟ್ಟು dream11 ಆ್ಯಪ್ನಲ್ಲಿ ನಿಮ್ಮ ಪ್ರೈವಸಿ ಸೆಟ್ಟಿಂಗ್ ಯಾವ ರೀತಿ ಸೆಟ್ ಮಾಡಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಅದೇ ರೀತಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಆ್ಯಕ್ಟಿವೇಟ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಮ ನೋಟಿಫಿಕೇಷನ್ ಬರುತ್ತೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಫ್ರೆಂಡ್ಸ್, dream11 ಆ್ಯಪ್ ಪ್ಲೇಸ್ಟೋರ್ನಲ್ಲಿಲ್ಲ. ನಿಮ್ಮ ಕ್ರೋಮ್ಗೆ ಹೋಗಿ ನೀವು dream11 APK ಡೌನ್ಲೋಡ್ ಮಾಡಿ ಓಪನ್ ಮಾಡಿದ ನಂತರ ನಿಮಗೆ ಇಂಟರ್ಫೇಸ್ ಈ ಥರ ಬರುತ್ತೆ. dream11 ಡ್ರೀಮ್ ಬಿಗ್ ಅಂತ. ಇಲ್ಲಿ ನೀವು ಸೆಟ್ಟಿಂಗ್ ಯಾವ ಥರ ಮಾಡಬೇಕಂದ್ರೆ, ನಿಮ್ಮದು ಪ್ರೈವಸಿ ಸೆಟ್ಟಿಂಗ್, ನಿಮ್ಮ ಪ್ರೊಫೈಲ್ ಪ್ರೈವಸಿ, ನಿಮ್ಮ ನೇಮ್, ನಿಮ್ಮ ಕಾಂಟ್ಯಾಕ್ಟ್, ಬೇರೆ ನಿಮ್ಗೆ ಯಾವುದನ್ನು ಅದ್ರಾಗ ಜಾಯ್ನ್ ಆಗಿದ್ದರೆ ನಿಮ್ಗೆ ಯಾರು ತೋರಿಸಬೇಕು ಯಾರು ತೋರಿಸ್ಬಾರ್ದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಫ್ರೆಂಡ್ಸ್, ಆ ಸೆಟ್ಟಿಂಗ್ ಮಾಡಬೇಕಂದ್ರೆ ನಿಮ್ಮ ಪ್ರೊಫೈಲ್ ಆಪ್ಷನ್ಗೆ ಹೋಗಿದ ನಂತರ ಇಲ್ಲಿ ಮೈ ಇನ್ಫೋ ಆ್ಯಂಡ್ ಸೆಟ್ಟಿಂಗ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮದು ನೇಮ್, ಇಮೇಲ್, ಫೋನ್ ನಂಬರ್, ಅದೇ ಡೇಟ್ ಆಫ್ ಬರ್ತ್, ಮೇಲ್ ಫೀಮೇಲ್, ನಿಮ್ಮ ಸ್ಟೇಟ್, ಡಿಸ್ಟಿಕ್ ಎಲ್ಲ ಬರುತ್ತೆ. ಇದರಲ್ಲಿ ನೀವು ಏನು ಟಚ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಪ್ರೈವಸಿ ಸೆಟ್ಟಿಂಗ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಬರುತ್ತೆ ಎಲ್ಲ ಆಪ್ಷನ್ಸ್. ಇವೇ ನೀವು ತಿಳ್ಕೊಬೇಕಾದ ಆಪ್ಷನ್ಸು. ಇದ್ರಾಗ ಫಸ್ಟ್ ಸೆಟ್ಟಿಂಗ್ ಬಂದುಬಿಟ್ಟು ಡಿಸ್ಪ್ಲೇ ಮೈ ಫುಲ್ ನೇಮ್ ಆನ್ ಪ್ರೊಫೈಲ್. ಅಂದರೆ ನಿಮ್ಮ ಪ್ರೊಫೈಲ್ ನೇಮ್ ಯಾರಾದರೂ ನೋಡಬೇಕಾ ನೋಡಬಾರ್ದಂತ ನೀವು ಡಿಸೈಡ್ ಮಾಡಬೇಕು. ನೋಡಬಾರ್ದಂದರೆ ಈ ಆಪ್ಷನ್ ಆಫ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಶೋ ಮೈ ಪ್ರೈವಸಿ ಟೀಮ್. ಅಂದರೆ ನೀವು ಯಾವ ಟೀಮ್ ಜಾಯ್ನ್ ಆಗಿರಿ, ಯಾರನ್ನು ಸೆಲೆಕ್ಟ್ ಮಾಡಿರಿ ಟೀಮ್ದಾಗ ಅಂತ ಅವ್ರು ನೋಡಬೇಕಾ ನೋಡಬಾರ್ದಂತ ಇಲ್ಲಿ ಕೊಟ್ಟಿದ್ದಾರೆ. ನೀವು ಏನಿಲ್ಲ, ಕರೆಕ್ಟ್ ಫ್ರಮ್ ಕಂಪ್ಲೀಟೆಡ್ ಮ್ಯಾಚಸ್ ಅಂತ ಇದೆ. ನೀವು ಇದು ಆಫ್ ಮಾಡ್ಕೋಬೇಕು. ಬಂದುಬಿಟ್ಟು ಆಫ್ ಮಾಡಬೇಕು. ಹೈಡ್ ಅಂತ ಒತ್ಬಿಡಿ. ಅದಾದ ನಂತರ ಇಲ್ಲಿ ಶೋ ವಿಚ್ ಕಾಂಟ್ಯಾಕ್ಟ್ ಜಾಯ್ನ್. ನಿಮ್ಮ ಕಾಂಟ್ಯಾಕ್ಟ್ ಅಂದರೆ ನೀವು ಇನ್ನೂ ಮ್ಯಾಚ್ ಚಾಲಾಗಿರ್ಕಿಲ್ಲ, ನೀವು ಅವಾಗೇ ಜಾಯ್ನ್ ಆಗಿರ್ತೀರ, ನಿಮ್ಮ ಫ್ರೆಂಡ್ಸ್ ನಿಮ್ಮನ್ನು ನೋಡ್ತಿರ್ತಾರೆ. ಇದರಲ್ಲಿ ಈ ಆಪ್ಷನ್ ಆಫ್ ಮಾಡಿದರೆ ಅವ್ರು ನಿಮ್ಗೆ ನೋಡೋಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ಆಫ್ ಮಾಡಿ. ನೆಕ್ಸ್ಟ್ ಅಲೋ ರಿಕ್ವೆಸ್ಟೆಡ್. ಅಂದರೆ ನೀವು ಯಾರು ಬೇಕಾದರೂ ನಿಮಗೆ ಫಾಲೋ ರಿಕ್ವೆಸ್ಟ್ ಕರ್ತಿರ್ತೀರ. ನೀವು ಇಲ್ಲಿ ಆಫ್ ಮಾಡಿದ್ರೆ ಅವರು ಬೇರೆ ಮೆಸೇಜ್ ಮಾಡೋಕ್ಕೂ ಚಾನ್ಸ್ ಇಲ್ಲ. ಇದೊಂದು ಆಫ್ ಮಾಡಿ. ಸ್ಟಾಪ್ ರಿಕ್ವೆಸ್ಟ್. ಅದೇ ರೀತಿ ಇಲ್ಲಿ ಸೇಫ್ಟಿ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಸೇಫ್ಟಿ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮನ್ನ ಯಾರಾದರೂ ನಿಮ್ಮ ಫ್ರೆಂಡ್ಸು ನಿನ್ನ ಬ್ಲ್ಯಾಕ್ ಮಾಡಿದರೆ ಇಲ್ಲಿ ತೋರಿಸುತ್ತೆ ಅವ್ರ ಪ್ರೊಫೈಲ್. ನನಗೆ ಈ ಥರ ತೋರಿಸುತ್ತೆ ಅಂದರೆ ನಾನು ಯಾರು ಬ್ಲ್ಯಾಕ್ ಹಾಕಿಲ್ಲ. ಅಫ್ಕೋರ್ಸ್ ನಿಮ್ಮನ್ನ ಯಾರನ್ನು ಬ್ಲ್ಯಾಕ್ ಮಾಡಿದರೆ ಅವ್ರ ಹೆಸರು ಪ್ರೊಫೈಲ್ ತೋರಿಸುತ್ತೆ. ಇಷ್ಟೇ ಫ್ರೆಂಡ್ಸ್, ಇದೆಲ್ಲ ನಿಮಗೆ ತೋರಿಸಿನಿ. ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.